ನೀವಿಲ್ಲಿ ನೋಡ್ತಾ ಇದ್ದೀರಾ ಎಗ್ ಬುರ್ಜಿ ಹೇಗೆ ಮಾಡೋದು ಅಂತ. ಸ್ವಲ್ಪ ಎಣ್ಣೆ, ಈರುಳ್ಳಿ, ಕರಿಬೇವು, ಕೊತ್ತಂಬರಿ, ಮೊಟ್ಟೆ, ಮೆಂತ್ಯ ಪಲ್ಯ. ಈರುಳ್ಳಿ ಸ್ವಲ್ಪ ಬ್ರೌನಿಷ್ ಕಲರ್ ಬಂದಮೇಲೆ ಒಂದು ಸ್ವಲ್ಪ ಉಪ್ಪು ಖಾರ ಹಾಕೋಣ. ಉಪ್ಪು ಖಾರ ಅರಿಶಿನ ಹಾಕಿ ಒಂದು 30 ಸೆಕೆಂಡ್ಸ್ ಆದಮೇಲೆ ಮೆಂತ್ಯ ಪಲ್ಯ ಹಾಕಿ ತಾಳ್ಸೋಣ. ಮೆಂತ್ಯ ಪಲ್ಯ ಹಾಕಿ 1-2 ಮಿನಿಟ್ಸ್ ಬೇಯಕ್ಕೆ ಬಿಡಬೇಕು. ಅದು ಬೆಂದ ಮೇಲೆ ತತ್ತಿ ಹಾಕಿ ಕಲಿಸ್ಬೇಕು. 2 ಮಿನಿಟ್ಸ್ ಬೆಂದ ಮೇಲೆ ತತ್ತಿ ಒಡೆದು ಹಾಕೋಣ, ಕಲಸೋಣ. ಚೆನ್ನಾಗಿ ಫ್ರೈ ಆಗಲಿ. ಫ್ರೈ ಆಗೋವರೆಗೂ ಕಲಿಸ್ಬೇಕು, ಬಿಡಬೇಕು. ನೀವಿಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ಮೆಂತ್ಯ ಪಲ್ಯ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ರಕ್ತ ಜಾಸ್ತಿ ಆಗಲಿಕ್ಕೆ ಮೆಂತ್ಯ ಪಲ್ಯನ ತಿನ್ನಬೇಕು. ಮೊಟ್ಟೆ ಅಂತೂ ಆರೋಗ್ಯಕ್ಕೆ ಒಳ್ಳೆಯದು, ನಿಮಗೆ ಗೊತ್ತೇ ಇರುತ್ತೆ. ಲಾಸ್ಟ್ ಫೈನಲಿಗೆ ಒಂದು 2 ಸ್ಪೂನ್ ಎಣ್ಣೆ ಹಾಕೋಣ. ಆಮೇಲೆ ಸ್ವಲ್ಪ ಖಾರ ಉದುರಿಸೋಣ ಕಲರ್ ಬರಲಿಕ್ಕೆ. ಸ್ವಲ್ಪ ಕಲರ್ ಬರಲಿಕ್ಕೆ ಅಂತ ಹೇಳಿ ಸ್ವಲ್ಪ ಖಾರದ ಪುಡಿ ಮೇಲೆ ಉದುರಿಸೋದು. ನೋಡ್ಬೋದು ಇಲ್ಲಿ ಎಷ್ಟು ಸೂಪರಾಗಿ ಬಂದಿದೆ ಅಂತ. ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಕೂಡ ಇಡ್ಬೋದು. ರೊಟ್ಟಿ, ಎಗ್ ಬುರ್ಜ್ ಅಥವಾ ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಇರುತ್ತೆ.